ಆಲ್ಬಾಳ ಗ್ರಾಮದಲ್ಲಿ ಕೊಳಚೆ ನೀರಲ್ಲಿ ತಟ್ಟೆ ತೊಳೆದ ಪ್ರಕರಣ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಸಹ ಶಿಕ್ಷಕಿ ಮೇಲೆ ಕ್ರಮ ಆಗಿದೆ. ಸಹ ಶಿಕ್ಷಕಿ ನಂದಾ ಭೀಮಾಜಿ ಕುಲಕರ್ಣಿ ಅಮಾನತಾಗಿದೆ. ಸಾಮಾಜಿಕ ಜಾಲತಾಣ ಮಾಧ್ಯಮಗಳ ವರದಿಯನ್ನು ಆಧರಿಸಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆಲ್ಬಾಳ ಗ್ರಾಮದಲ್ಲಿ ಕೊಳಚೆ ನೀರಿನಲ್ಲಿ ತಟ್ಟೆಯನ್ನು ತೊಳೆಸಿದಂಥ ಪ್ರಕರಣ ಇದು. ತಟ್ಟೆ ತೊಳೆದ ಪ್ರಕರಣ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಸಹ ಶಿಕ್ಷಕಿ ಮೇಲೆ ಕ್ರಮ ಆಗಿರೋದು ಇದೀಗ. ಸಹ ಶಿಕ್ಷಕಿ ನಂದಾ ಭೀಮಾಜಿ ಕುಲಕರ್ಣಿ ಇವರನ್ನು ಅಮಾನತು ಮಾಡಲಾಗಿದೆ. ಸಾಮಾಜಿಕ ಮಾಧ್ಯಮ ಹಾಗೂ ಮಾಧ್ಯಮಗಳ ವರದಿಯನ್ನು ಆಧರಿಸಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸೇವಾ ಅಧಿನಿಯಮ 1957ರ ನಿಯಮದ ಪ್ರಕಾರ ಇದೀಗ ಅಮಾನತು ಮಾಡಲಾಗಿದೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಮ್ಮಲ್ಲಿ ಒಂದು ಆರೋಪ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಕುಡಿಯುವ ನೀರಿಲ್ಲ ಇತ್ಯಾದಿ, ಬೋರ್ವೆಲ್ ವ್ಯವಸ್ಥೆ ಇಲ್ಲ. ಎಲ್ಲವೂ ಓಕೆ, ಏನೋ ಒಂದು ವ್ಯವಸ್ಥೆ ಮಾಡ್ಬೋದು. ಆದರೆ ಈ ಚರಂಡಿಯ ನೀರಲ್ಲಿ ತಟ್ಟೆಯನ್ನು ತೊಳೆಸ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ಮಕ್ಕಳು ಈ ರೀತಿಯಾಗಿ ತಟ್ಟೆ ತೊಳಿತಾರಾ? ಅವ್ರು ಸರ್ಕಾರಿ ಶಾಲೆಗೆ ಬರಲ್ಲ, ಆ ಮಾತು ಬೇರೆ. ಆದರೆ ನಿಮ್ಮ ಮನೆಯ ಮಕ್ಕಳು ಸ್ವಲ್ಪ ಏನಾದರೂ ಅವರು ತೆಗೆದುಕೊಂಡು ಹೋಗುವ ಬಾಟಲ್ನಲ್ಲಿ ಏನೋ ಒಂದು ಬಿದ್ದಿದೆ, ಒಂದು ಧೂಳಿನ ಕಣ ಬಿದ್ದಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತೆಗೆಸ್ತೀರಿ ನೀವು ಅದನ್ನು. ಆದರೆ ಸರ್ಕಾರಿ ಶಾಲೆಯ ಮಕ್ಕಳು, ಆ ಮಕ್ಕಳಿಗೆ ಚರಂಡಿಯ ನೀರಿನಲ್ಲಿ ಅವರು ಊಟ ಮಾಡುವ ತಟ್ಟೆಗಳನ್ನು ತೊಳಿಸ್ತೀರಿ ಅಂತ ಹೇಳಿದ್ರೆ ಯಾವ ಸೀಮೆ ನ್ಯಾಯ ಇದು? ಯಾರು ಒಪ್ತಾರೆ ಇದನ್ನು? ನಿಮ್ಮನೆ ಮಕ್ಕಳಿಗೊಂದು ನ್ಯಾಯ, ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ನ್ಯಾಯ ಅಂತ ಹೇಳಿದರೆ ಕ್ರಮ ಆಗಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಕೊಳಚೆ ನೀರಲ್ಲಿ ತಟ್ಟೆ ತೊಳೆಸಿರುವಂಥ ಪ್ರಕರಣ ಅಮಾನತಾಗಿದೆ ಅಂತೀಗ. ಹೌದು, ಇದು ಕೊಳಚೆ ಏನಿದೆ ಚರಂಡಿ ಪ್ರದೇಶ ಏನಿದೆ, ಆ ಚರಂಡಿಯ ಪಕ್ಕದಲ್ಲಿರುವಂತಹ ಒಂದು ಪೈಪ್ ಮೂಲಕ ಹಾಯ್ದು ಹೋಗುವಂತಹ ನೀರಿನಲ್ಲಿ ತಟ್ಟೆಯನ್ನು ತೊಳೆಯುವಂತಹ ದುಸ್ಥಿತಿ ಆ ಶಾಲೆಯ ಮಕ್ಕಳಿಗೆ ನಿರ್ಮಾಣವಾಗಿತ್ತು. ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದ ಸರ್ಕಾರಿ ಮಕ್ಕಳ ಶಾಲೆ ಏನಿದೆ, ಈ ಸರ್ಕಾರಿ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಲಾರದ ತೊಂದರೆಯನ್ನ ಅನುಭವಿಸುತ್ತಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ಕೂಡ ವೈರಲ್ ಆಗಿದ್ವು. ಅದರ ಸ್ಥಳಕ್ಕೆ ಜಮಖಂಡಿಯ ಬಿಇಒ ಅಶೋಕ್ ಬಸನ್ನವರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಂಬಂಧಪಟ್ಟಂತಹ ಶಾಲೆಯ ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರು ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರನ್ನಿದ್ದಾರೆ ಶಶಿಧರ್ ಪೋಸುಂಪಿ ಅವರು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಸೂಚನೆಯನ್ನ ನೀಡಿದ್ದು, ಸಂಬಂಧಪಟ್ಟಂತಹ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಅಂತ ಅವರು ಸೂಚನೆ ಕೊಟ್ಟ ಬೆನ್ನಲ್ಲಿಯೇ ಈಗ ಸಹ ಶಿಕ್ಷಕಿ ನಂದಾ ಅವರನ್ನ ಅಮಾನತುಗೊಳಿಸಿ ಈ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸುವಂತದ್ದು, ಈ ಕುರಿತು ವರದಿಯನ್ನ ಕೇಳಿರುವಂತದ್ದು, ತನಿಖೆಯನ್ನ ಮುಂದುವರೆಸಲಾಗಿದೆ. ಓಕೆ ಸೋಮಶೇಖರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.